ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ ಅಥವಾ ಬದಲಾಗುವ ಪರಿಮಾಣಗಳ ನಿಯಮ, ಇಂಗ್ಲಿಷ್ ಒಳಗ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತ ಕರೀತಾರೆ. ಈ ಒಂದು ನಿಯಮದ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. ಎಕ್ಸಾಮಿನ ದೃಷ್ಟಿಯಿಂದ ಹಿಡಿದು ನಿಮ್ಗೆ ಇದು 15 ಅಂಕದ ಪ್ರಶ್ನೆ ಆಗಿರುತ್ತದೆ. ಎಷ್ಟು ಅಂಕದ? 15 ಅಂಕದ ಪ್ರಶ್ನೆ ಆಗಿರ್ತದೆ. ಇಲ್ಲಿ ನೀವು ಅದರ ಬಗ್ಗೆ ಅರ್ಥ, ಒಂದು ಪಟ್ಟಿ ಬರ್ತದ, ಪಟ್ಟಿ, ಕಲ್ಪನೆಗಳು, ರೇಖಾಚಿತ್ರದ ಬಗ್ಗೆ ವಿವರಣೆ ಮಾಡಿದ್ರೆ ನೀವು 15 ಅಂಕ ಮಾಡಬಹುದು, ಸುಲಭವಾಗಿ ಪಡ್ಕೊಳ್ಬಹುದು. ಓಕೆನಾ? ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ವಿಡಿಯೋನ ಪ್ರಥಮ ಬಾರಿ ನೋಡುವಂತ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾನೆ. ಇಲ್ಲಿ ನೋಡ್ರಿ, ಈ ಒಂದು ಸಿದ್ಧಾಂತಕ್ಕೆ ಅಥವಾ ನಿಯಮಕ್ಕೆ ಏನು ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ ಅಥವಾ ಬದಲಾಗುವ ಪರಿಮಾಣಗಳ ನಿಯಮ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲೇ ಪೀಠಿಕೆಯನ್ನ ತಿಳ್ಕೊಳ್ಳೋಣ. ಏನು ಪೀಠಿಕೆಯನ್ನ? ಈ ಪೀಠಿಕೆ ಒಳಗೆ ಏನೈತಂತಂದ್ರ, ಉತ್ಪಾದನೆಯಲ್ಲಿ ಇತರೆ ಎಲ್ಲಾ ಉತ್ಪಾದನಾಂಗಗಳನ್ನ ಸ್ಥಿರವಾಗಿಟ್ಟು, ಅಂದ್ರ ನಾವೇನು ಉತ್ಪಾದನೆಯಲ್ಲಿ ಉತ್ಪಾದನಾಂಗ ಬಳಕೆ ಮಾಡ್ಕೋತೀವಲ್ಲ, ಆ ಉತ್ಪಾದನೆಯಲ್ಲಿ ಇತರೆ ಎಲ್ಲಾ ಉತ್ಪಾದನಾಂಗಗಳನ್ನ ಸ್ಥಿರವಾಗಿಟ್ಟು ಕೇವಲ ಒಂದು ಉತ್ಪಾದನಾಂಗ ಬಳಕೆ ಪ್ರಮಾಣವನ್ನ, ಎಷ್ಟು ಬರ್ತಾವ ಉತ್ಪಾದನಾಂಗಗಳು? 4 ಬರ್ತಾವ. ಆ 4ರಲ್ಲಿ ಕೇವಲ ಒಂದು ಬಳಕೆ ಮಾಡ್ಕೋದು, ಆ 3 ಉತ್ಪಾದನಾಂಗವನ್ನ ಸ್ಥಿರವಾಗಿರೋದು. ಓಕೆನಾ? ಸ್ಥಿರವಾಗಿಟ್ಟು ಒಂದು ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ ಬದಲಾಯಿಸುತ್ತಾ ಹೋದಂತೆ, ಕೇವಲ ಒಂದೇ ಉತ್ಪಾದನಾಂಗ ಪ್ರಮಾಣವನ್ನ ಬದಲಾಯಿಸುತ್ತಾ ಹೋದಂತೆ ಉತ್ಪನ್ನವು ಯಾವ ಪ್ರಮಾಣದಲ್ಲಿ ದೊರೆಯುತ್ತದೆ ಎಂಬುದನ್ನ ಈ ನಿಯಮ ತಿಳಿಸುತ್ತದೆ. ನಿಮ್ಮ ಉದಾಹರಣೆ ಮೂಲಕ ತಿಳಿಸ್ಬಿಡ್ತೇನೆ ನೋಡ್ರಿ. ನಾ ಇಲ್ಲಿ ಒಂದು ಭೂಮಿ ಐತೆ, ಉತ್ಪಾದನಾಂಗ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಹೀಗೆ ಮಾಡೋಣ, ಈ ಶ್ರಮ, ಬಂಡವಾಳ ಮತ್ತು ಸಂಘಟನೆ ಈ 3 ಉತ್ಪಾದನಾಂಗಗಳು ಸ್ಥಿರವಾಗಿರ್ತಾವ, ಯಾವುದೇ ಬದಲಾವಣೆ ಇಲ್ಲ. ಈಗ ಉತ್ಪಾದನೆಯಲ್ಲಿ ಭೂಮಿಯನ್ನ ಮಾತ್ರ ಬಳಸಿಕೊಂಡು ಉತ್ಪಾದನೆ ಮಾಡಿದ್ರೆ ಈ ಭೂಮಿಯ ಉತ್ಪಾದನಾಂಗದಿಂದ ಎಷ್ಟು ಉತ್ಪನ್ನ ದೊರೆಯುತ್ತದೆ ಅಥವಾ ಯಾವ ಪ್ರಮಾಣದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡಬಹುದು ಎಂಬುದನ್ನ ಈ ನಿಯಮದಲ್ಲಿ ನಾವೇನ್ ಮಾಡ್ತೀವಿ, ಸ್ಪಷ್ಟವಾಗಿ ಅಧ್ಯಯನವನ್ನ ಮಾಡ್ತೀವಿ. ಅದನ್ನ ಇಲ್ಲಿ ಏನ್ ಮಾಡ್ಯಾರ ಅಂತಂದವಾಗ, ಇಲ್ಲಿ ಉತ್ಪಾದನೆಯಲ್ಲಿ ಇತರೆ ಎಲ್ಲಾ ಉತ್ಪಾದನಾಂಗಗಳು ಸ್ಥಿರವಾಗಿಟ್ಟು ಕೇವಲ ಒಂದು ಉತ್ಪಾದನಾಂಗದ ಬಳಕೆಯ ಪ್ರಮಾಣವನ್ನ ಬದಲಾಯಿಸುತ್ತಾ ಹೋದಂತೆ ಉತ್ಪನ್ನವು ಯಾವ ಪ್ರಮಾಣದಲ್ಲಿ ದೊರೆಯುತ್ತದೆ ಎಂಬುದನ್ನ ಈ ನಿಯಮದ ನಾವು ಏನ್ ಮಾಡ್ತೀವಿ, ಸ್ಪಷ್ಟವಾಗಿ ಅಧ್ಯಯನವನ್ನ ಮಾಡ್ತೀವಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅದು ಪೀಠಿಕೆ ಆಯ್ತು. ಏನು ಇದು ಪೀಠಿಕೆ? ಪೀಠಿಕೆ ಆದ್ಮೇಲೆ ವಿವರಣೆ. ಇಲ್ಲಿ ನೋಡ್ರಿ, ವಿವರಣೆ. ಈ ನಿಯಮದ ಪ್ರಕಾರ ಏನು, ಈ ಬದಲಾಗುವ ಪರಿಮಾಣಗಳ ನಿಯಮ ಇದೆಯಲ್ಲ, ಈ ನಿಯಮದ ಪ್ರಕಾರ ಉತ್ಪಾದನೆಯಲ್ಲಿ ಇತರೆ ಉತ್ಪಾದನಾಂಗಗಳ ಪ್ರಮಾಣವನ್ನ ಸ್ಥಿರವಾಗಿಟ್ಟು ಕೇವಲ ಒಂದು ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಪ್ರಾರಂಭದಲ್ಲಿ ಬದಲಾಗುವ ಉತ್ಪಾದನಾಂಗದ ಪ್ರಮಾಣಕ್ಕಿಂತಲೂ ಅಧಿಕವಾಗಿರುತ್ತದೆ. ಏನಂತಂದ್ರೆ ಅವರು, ಪ್ರಾರಂಭದಲ್ಲಿ ನಾವು ಆ ಬಳಕೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಪ್ರಾರಂಭದಲ್ಲಿ ಈ ಬದಲಾಗುವ ಉತ್ಪಾದನಾಂಗದ ಪ್ರಮಾಣಕ್ಕಿಂತಲೂ ಉತ್ಪನ್ನ ಏನಿರ್ತದ, ಹೆಚ್ಚಳವಾಗಿ ಇರ್ತದ. ಆದರೆ ಅಂತಿಮವಾಗಿ ಇಳಿಮುಖವಾಗುತ್ತಾ ಹೋಗುತ್ತದೆ. ಏನು ಉತ್ಪನ್ನ ಏನಾಗ್ತದೆ, ಅಂತಿಮವಾಗಿ ನಾವು ನಿರಂತರವಾಗಿ ಏನು ಬಳಕೆ ಮಾಡ್ತೇವಲ್ಲ, ಆ ಬಳಕೆ ಮಾಡಿದಾಗ ಪ್ರಾರಂಭದಲ್ಲಿ ಹೆಚ್ಚಳವಾಗಿರ್ತದೆ, ಅದು ಅಂತಿಮವಾಗಿ ಏನಾಗ್ತದ, ಇಳಿಮುಖವಾಗಲು ಪ್ರಾರಂಭವನ್ನ ಹೊಂದದ. ಅದು ಹೇಗಂತೇಳಿ ನಾವು ಮುಂದೆ ಸ್ಲೈಡ್ ಒಳಗೆ ಇನ್ನೂ ಕೂಡ ಏನ್ ಮಾಡ್ತೀವಿ, ಸ್ಪಷ್ಟವಾಗಿ ತಿಳ್ಕೊತೇವೆ. ಈಗ ನೀವೇನ್ ಮಾಡ್ಬೇಕಂತಂದ್ರ,
ಕೇವಲ ಒಂದು ಉತ್ಪಾದನಾಂಗವನ್ನ ಬಳಕೆ ಮಾಡಿಕೊಂಡಾಗ ಬಳಕೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಪ್ರಾರಂಭದಲ್ಲಿ ಬದಲಾಗುವ ಉತ್ಪಾದನಾಂಗದ ಪ್ರಮಾಣಕ್ಕಿಂತಲೂ ಉತ್ಪನ್ನ ಏನಿರತ್ತೆ ಅಧಿಕವಾಗಿ ಇರುತ್ತೆ. ಆದ್ರೆ ಅಂತಿಮವಾಗಿ ಏನಾಗ್ತದೆ, ಉತ್ಪನ್ನ ಪ್ರಮಾಣ ಇಳಿಮುಖವಾಗುತ್ತಾ ಹೋಗುತ್ತದೆ ಎಂಬುದನ್ನ ಈ ನಿಯಮ ಏನ್ ಮಾಡ್ತದೆ, ನಮಗೆ ಮಾಹಿತಿಯನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತದ. ಓಕೆನಾ? ಇದಾದ್ಮೇಲೆ ಈ ನಿಯಮದಲ್ಲಿ ಒಂದು ವಾಕ್ಯವನ್ನ ಬರ್ತದೆ. ವ್ಯಾಖ್ಯೆಗಳು ಬಹಳವು, ನಾವು ಒಂದು ವಾಕ್ಯವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಆ ವಾಕ್ಯ ಯಾವುದು? ಬೆನ್ ಹ್ಯಾಮ್ ಅಂತೇಳಿ. ಈ ಅರ್ಥಶಾಸ್ತ್ರಜ್ಞರ ಪ್ರಕಾರ ಉತ್ಪಾದನಾಂಗಗಳ ಸಂಯೋಜನೆಯಲ್ಲಿ ಯಾವುದೇ ಒಂದು ಉತ್ಪಾದನಾಂಗದ ಪ್ರಮಾಣವನ್ನ ಹೆಚ್ಚಿಸಿದಾಗ ಏನು ಉತ್ಪಾದನಾಂಗ ಸಂಯೋಜನೆ ಬರ್ತಾವಲ್ಲ, ಆ ಉತ್ಪಾದನಾಂಗಗಳ ಸಂಯೋಜನೆಯಲ್ಲಿ ಯಾವುದೇ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸಿದಾಗ ಒಂದು ಹಂತವನ್ನ ತಲುಪಿದ ನಂತರ ಮೊದಲು ಆ ಉತ್ಪಾದನಾಂಗದ ಸೀಮಾಂತ ಉತ್ಪನ್ನ ಮತ್ತು ಅದರ ತರುವಾಯ ಸರಾಸರಿ ಉತ್ಪನ್ನವು ಕೂಡ ಏನಾಗ್ತದೆ, ಇಳಿಮುಖವಾಗುತ್ತದೆ ಎಂಬುದು ಈ ಬದಲಾಗುವ ಪರಿಮಾಣಗಳ ನಿಯಮ ತಿಳಿಸಿಕೊಡುತ್ತದೆ ಎಂಬುದನ್ನ ಯಾರು ಹೇಳ್ಯಾರ? ಬೆನ್ ಹ್ಯಾಮ್ ಅವರು ತಿಳಿಸಿ ಕೊಟ್ಟಿದ್ದಾರೆ. ಏನ ಇದು ಈ ವ್ಯಕ್ತಿಯ ಅಥವಾ ಈ ಅರ್ಥಶಾಸ್ತ್ರಜ್ಞನ ವ್ಯಾಖ್ಯ ಆಗಿದೆ. ಇಲ್ಲಿ ನೋಡಿ, ಈ ಒಂದು ನಿಯಮದ ಕೆಲವೊಂದು ಕಲ್ಪನೆಗಳು, ಆ ಕಲ್ಪನೆಗಳನ್ನ ತಿಳಿದುಕೊಳ್ಳೋಣ. ಒಂದನೇ ಕಲ್ಪನೆ, ಇತರೆ ಉತ್ಪಾದನಾಂಗಗಳು ಸ್ಥಿರವಾಗಿರುತ್ತವೆ. ಒಂದನೇ ಕಲ್ಪನೆ ಏನು? ಇತರೆ ಉತ್ಪಾದನಾಂಗಗಳು ಸ್ಥಿರವಾಗಿರುತ್ತವೆ. ಇನ್ನೊಂದೇನು? ಉತ್ಪಾದನಾ ತಂತ್ರದಲ್ಲಿ ಬದಲಾವಣೆಗಳು ಇರುವುದಿಲ್ಲ. ಉತ್ಪಾದನಾ ತಂತ್ರದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಉತ್ಪಾದನಾಂಗಗಳ ಪ್ರಮಾಣವನ್ನ ಬದಲಾಯಿಸಲು ಸಾಧ್ಯವಿದೆ. ಈ 4 ಉತ್ಪಾದನಾಂಗ ಬರ್ತಾವಲ್ಲ, ಆ ಉತ್ಪಾದನಾಂಗ ಪ್ರಮಾಣವನ್ನ ಬದಲಾಯಿಸಲು ಸಾಧ್ಯ ಇದೆ. ಉತ್ಪಾದನಾ ಗಾತ್ರ ಮತ್ತು ಉತ್ಪಾದನಾ ದಕ್ಷತೆ ಇವೆರಡು ಏನಿರ್ತಾವು ಸ್ಥಿರವಾಗಿರುತ್ತವೆ ಎಂಬುದು 4ನೇ ಒಂದು ಕಲ್ಪನೆ ಆಗಿದೆ. ಈ ಕಲ್ಪನೆ ಆದ್ಮೇಲೆ 5ನೇದು, ಈ ನಿಯಮವು ಅಲ್ಪಾವಧಿಗೆ ಮಾತ್ರ ಮಾಡಿ ಕಲ್ಪಿಸಿಕೊಂಡು ಅಧ್ಯಯನವನ್ನ ಮಾಡಲಾಗಿದೆ. ಎಂಥ ಅವಧಿಗೆ? ಅಲ್ಪಾವಧಿಗೆ ಮಾತ್ರ ಕಲ್ಪಿಸಿಕೊಂಡು ಅಧ್ಯಯನವನ್ನ ಮಾಡಲಾಗಿದೆ. ಬದಲಾಗುವ ಪರಿಮಾಣಗಳ ಘಟಕಗಳು ಏಕರೂಪದಲ್ಲಿ ಇರುತ್ತವೆ. ಹೆಂಗಿರ್ಬೇಕವು? ಏಕರೂಪದಲ್ಲಿ ಇದ್ದಾಗ ಮಾತ್ರ ಈ ನಿಯಮ ಯಶಸ್ವಿ ಆಗ್ತದೆ. ಇನ್ನೊಂದು, ಉತ್ಪನ್ನವನ್ನ ಭೌತಿಕ ಘಟಕಗಳಲ್ಲಿ ಅಳತೆ ಮಾಡಲಾಗುತ್ತದೆ. ಭೌತಿಕ ಘಟಕ ಅಂದ್ರೆ ಅದು ಕ್ವಿಂಟಲ್ ಆಗ್ಬೋದು, ಟನ್ ಆಗ್ಬೋದು. ಆ ಭೌತಿಕ ರೂಪದಲ್ಲಿ ಏನ್ ಮಾಡ್ತೀವಿ ನಾವು? ಅಳತೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ ಎಂಬ 7 ಕಲ್ಪನೆಗಳನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು ನಿಯಮವನ್ನ ಏನ್ ಮಾಡಲಾಗಿದೆ? ರಚನೆಯನ್ನ ಮಾಡಲಾಗಿದೆ. ಈ ನಿಯಮದ ಕಲ್ಪನೆಗಳು. ಈ ನಿಯಮ ಆದ್ಮೇಲೆ ಒಂದು ಪಟ್ಟಿ ಐತಿ ನೋಡ್ರಿ. ಪಟ್ಟಿಯನ್ನ ಸೂಕ್ಷ್ಮವಾಗಿ 10 ನಿಮಿಷ ಬಿಟ್ಟು 20 ನಿಮಿಷ ಚರ್ಚೆ ಮಾಡೋಣ. ಈ ಪಟ್ಟಿಯನ್ನ ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಏನಾಗ್ತದೆ, ಇದರ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ಲಭ್ಯವಾಗ್ತದೆ. ಇಲ್ಲಿ ನೋಡ್ರಿ, 1ನೇ ಕಾಲಂ ಒಳಗ ಬದಲಾಗುವ ಉತ್ಪಾದನಾಂಗಗಳ ಪ್ರಮಾಣವನ್ನ ಬಿಂಬಿಸಲಾಗಿದೆ. 2ನೇ ಕಾಲಂ ಒಳಗ ಒಟ್ಟು ಉತ್ಪನ್ನವನ್ನ ತೋರಿಸಲಾಗಿದೆ. 3ನೇ ಕಾಲಂ ಅಲ್ಲಿ ಸೀಮಾಂತ ಉತ್ಪನ್ನ ಅಥವಾ ಅಂಚಿನ ಉತ್ಪನ್ನವನ್ನ ಬಿಂಬಿಸಲಾಗಿದೆ. 4ನೇ ಕಾಲಂ ಒಳಗ ಸರಾಸರಿ ಉತ್ಪನ್ನವನ್ನ ಬಿಂಬಿಸಲಾಗಿದೆ. 4ನೇ ಕಾಲಂ ಒಳಗ ಹಂತಗಳ ಬಗ್ಗೆಯನ್ನ ಚರ್ಚೆಯನ್ನ ಮಾಡಲಾಗ್ತದೆ. ಈಗ ನಾವೇನು ಒಂದೊಂದಾಗಿ ಕ್ಲಿಯರ್ ಮಾಡ್ಕೊತ ಹೋಗೋಣ. ಓಕೆನಾ? ಇದು ಬದಲಾಗುವ ಉತ್ಪಾದನಾಂಗದ ಪರಿಮಾಣದ ಸಿದ್ಧಾಂತವಾಗಿದೆ. ಓಕೆನಾ? ಇಲ್ಲಿ ನೋಡ್ರಿ, 1ನೇ ಉತ್ಪಾದನಾಂಗ 2, 3, 4, 5, 6, 7, 8, 9. ಓಕೆನಾ? ಇದು ಒಂದ್ ಹಂತ ಮಾಡ್ಯಾರಲ್ಲಿ. ಇಲ್ಲಿದ್ದು ಒಂದ್ ಹಂತ, ಇದು ಕೊನೆಗೆ ಒಂದ್ ಹಂತ, 3 ಹಂತಗಳು ಅದಾವ. ಒಂದೇ ಉತ್ಪಾದನಾಂಗವನ್ನು ನಾವು ಬಳಕೆ ಮಾಡಿಕೊಂಡಾಗ ಒಟ್ಟು ಉತ್ಪನ್ನ ಎಷ್ಟೈತಿ? 8 ಅಷ್ಟದ. ಮೊದಲೇ ಒಂದು ಉತ್ಪಾದನಾಂಗವನ್ನ ನಾವು ಬಳಕೆ ಮಾಡಿಕೊಂಡಾಗ ಒಟ್ಟು ಉತ್ಪನ್ನ ಎಷ್ಟೈತಿ? 8 ಅಷ್ಟದ. 2ನೇ ಉತ್ಪಾದನಾಂಗವನ್ನ ಕಂಟಿನ್ಯೂಸ್ ಆಗಿ ಬಳಕೆ ಮಾಡಿಕೊಂಡಾಗ ನಮಗೆ ಒಟ್ಟು ಉತ್ಪನ್ನ 8ರಿಂದ 12ರಷ್ಟು 20ರಷ್ಟು ಹೆಚ್ಚಳವಾಗಿದೆ. ಎಷ್ಟೈತಿ? ನಿರಂತರವಾಗಿ ಆ ಭೂಮಿಯನ್ನ ನಾವು ಸಾಗುವಳಿ ಮಾಡಿದಾಗ
ಮೊದಲಿಗೆ 8ರಷ್ಟಿತ್ತು. ಆಮೇಲೆ ಆ ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ ಇನ್ನೂ ಹೆಚ್ಚಿಗೆ ಮಾಡೀವಿ, 2ರಷ್ಟು ಹೆಚ್ಚಿಗೆ ಮಾಡೀವಿ. ಆಗ ಒಟ್ಟು ಉತ್ಪನ್ನ ಎಷ್ಟಾಗ್ತದೆ? 20 ಆಗ್ತದೆ. ಓಕೆನಾ? ಇಲ್ಲಿ ಒಂದೇ ಬಳಕೆ ಇದ್ದಾಗ 8ರಷ್ಟು ಒಟ್ಟು ಉತ್ಪನ್ನ ಇತ್ತಂತಂದ್ರ ಸೀಮಾಂತ ಉತ್ಪನ್ನ ಕೂಡ ಏನಾಗ್ತದ? 8ರಷ್ಟು ಆಗ್ತದ. ಈಗ ಒಟ್ಟು ಉತ್ಪನ್ನದ ಪ್ರಮಾಣ 8ರಿಂದ 20ಕ್ಕೆ ಹೆಚ್ಚಳವಾಗಿದೆ. ಏನೋ ಆ ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ ನಾವು 2ರಷ್ಟು ಹೆಚ್ಚಳ ಮಾಡಿದಾಗ ಒಟ್ಟು ಉತ್ಪನ್ನ ಎಷ್ಟಾಗೈತಿ? 20ರಷ್ಟು ಹೆಚ್ಚಳವಾಗಿದೆ. ಆ 8ರಿಂದ 20ಕ್ಕೆ ಹೆಚ್ಚಳವಾದಾಗ ಈ ಸೀಮಾಂತ ಉತ್ಪನ್ನ ಎಷ್ಟಾಗತಿ? 8ರಿಂದ 12ಕ್ಕೆ ಹೆಚ್ಚಳ ಆಗ್ತದೆ. ಇಲ್ಲಿ 8ರಿಂದ ಎಷ್ಟು ಜಂಪ್ ಆಗೈತಿ? 12ರಷ್ಟು ಹೆಚ್ಚಳ ಆಗಿದೆ. ಆ ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ 3ರಷ್ಟು ಹೆಚ್ಚಳ ಮಾಡಿದಾಗ ಒಟ್ಟು ಉತ್ಪನ್ನ ಪ್ರಮಾಣ 20ರಿಂದ 36ರಷ್ಟು ಹೆಚ್ಚಳ ಆಗ್ತದೆ. ಎಷ್ಟು? 20ರಿಂದ 36. ಆ 20ರಿಂದ 36ರಷ್ಟು ಹೆಚ್ಚಳವಾದಾಗ ಸೀಮಾಂತ ಉತ್ಪನ್ನವು 16ರಷ್ಟು ಹೆಚ್ಚಳ ಆಗ್ತದೆ. ಎಷ್ಟು? 16ರಷ್ಟು ಹೆಚ್ಚಳವಾಯಿತು. ಇಲ್ಲಿ ನೋಡ್ರಿ, ಇದು 1ನೆಯ ಹಂತ. ಎಷ್ಟನೇ ಹಂತ? 1ನೆಯ ಹಂತ. ಇಲ್ಲಿ ನಾವೇನ್ ಮಾಡೀವಿ? ಇಲ್ಲಿ ಉತ್ಪನ್ನ ಪ್ರಮಾಣ ನಿರಂತರವಾಗಿ ಹೆಚ್ಚಳವಾಗೈತಿ. ಇದಕ್ಕೆ ನಾವು 1ನೇ ಹಂತ ಅಂತ ಕರಿತೀವಿ. ಇದು ಎಂತ ಹಂತ? ಏರಿಕೆಯ ಹಂತ. ಯಾಕಂದ್ರೆ 8 ಇತ್ತು, 20 ಆಯ್ತು, ಇದು ಏರಿಕೆಯ ಹಂತ. ಓಕೆನಾ? ಈ 2ನೇ ಕಾಲಂ ಬಗ್ಗೆ, 2ನೇ ಕಾಲಮು ಆ ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ 4ರಷ್ಟು ಹೆಚ್ಚಳ ಮಾಡಿದಾಗ ಒಟ್ಟು ಉತ್ಪನ್ನ ಎಷ್ಟಾಗೈತಿ? 48ರಷ್ಟು ಹೆಚ್ಚಳವಾಗಿದೆ. ಇಲ್ಲಿ ಗಮನಿಸ್ಬೇಕು ನೀವು, ಹೆಚ್ಚಳದ ಪ್ರಮಾಣ 12ರಷ್ಟು ಐತಿ. ಇಲ್ಲಿ ಮ್ಯಾಲ 16ರಷ್ಟು ಇತ್ತು, ಇಲ್ಲಿ ಹೆಚ್ಚಳ ಪ್ರಮಾಣ ಎಷ್ಟಾಗೈತಿ? 12ರಷ್ಟು ಹೆಚ್ಚಳವಾಗಿದೆ. ಅಂದ್ರ ಏರಿಕೆ ಪ್ರಮಾಣ ಕಡಿಮೆ ಆಗುತ್ತಾ ಹೊಂಟೈತಿ. ಆ ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ 5ರಷ್ಟು ಹೆಚ್ಚಳ ಮಾಡಿದಾಗ ಒಟ್ಟು ಉತ್ಪನ್ನ 55ರಷ್ಟು ಹೆಚ್ಚಳವಾಗ್ತದೆ. ಎಷ್ಟು? 55ರಷ್ಟು ಹೆಚ್ಚಳವಾಗ್ತದ. ಆ 55ರಷ್ಟು ಹೆಚ್ಚಳವಾದಾಗ ಆ ಹೆಚ್ಚಳದ ಪ್ರಮಾಣ ಕೇವಲ 7ರಷ್ಟು ಐತಿ. ಏನೋ ಸೀಮಾಂತ ಉತ್ಪನ್ನ ಪ್ರಮಾಣ ಕೇವಲ 7ರಷ್ಟು ಐತಿ. ಇನ್ನು 6ರಷ್ಟು ಆ ಉತ್ಪಾದನಾಂಗ ಪ್ರಮಾಣವನ್ನ ಬಳಕೆ ಪ್ರಮಾಣ ಹೆಚ್ಚಿಗೆ ಮಾಡಿದಾಗ ಒಟ್ಟು ಉತ್ಪನ್ನ 60ರಷ್ಟು ಹೆಚ್ಚಳ ಆಗ್ತದ. ಅವಾಗ ಸೀಮಾಂತ ಉತ್ಪನ್ನ ಏನಾಗ್ತದ? 5ರಷ್ಟು ಆಗ್ತದ. ಓಕೆನಾ? ಇಲ್ಲಿ ಒಟ್ಟು ಉತ್ಪನ್ನ ಹೆಚ್ಚಳ ಆಗೈತಿ, ಅದು ಹೆಚ್ಚಳದ ಪ್ರಮಾಣ ಇಳಿಕೆಯ ಮೂಲಕ ಆಗದ. ಇದು ಎಷ್ಟನೇ ಹಂತ? 2ನೆಯ ಹಂತ. ಇದಕ್ಕೆ ನಾವೇನ್ ಕರಿತೀವಿ? ಇಳಿಮುಖ ಅಥವಾ ಇಳಿಕೆ ನಿಯಮ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಹೆಚ್ಚಳ ಆಗೈತಿ, ಇದು 1ನೇ ಹಂತ. 2ನೇ ಹಂತದೊಳಗ ಹೆಚ್ಚಳದ ಪ್ರಮಾಣ ಕಡಿಮೆ ಆಗುತ್ತಾ ಹೋಗಿದೆ. ಇಲ್ಲಿ 12ರಷ್ಟು ಆಯ್ತು, 7, 5ರಷ್ಟು ಹೆಚ್ಚಳ ಆಗ್ಯದ. ಇಲ್ಲಿ ಇನ್ನೂ ಗಮನಿಸ್ಬೇಕು ನೀವು, ಆ ಉತ್ಪಾದನಾಂಗ ಬಳಕೆ ಪ್ರಮಾಣವನ್ನ ಇನ್ನೂ ಹೆಚ್ಚಿಗೆ ಮಾಡ್ಯಾವ ನಾವು. 7ರಷ್ಟು ಹೆಚ್ಚಿಗೆ ಮಾಡಿದಾಗ ಉತ್ಪನ್ನದ ಪ್ರಮಾಣ ಒಟ್ಟು ಉತ್ಪನ್ನ 60ರಷ್ಟು ಆಗ್ತದ. ಅವಾಗ ಸೀಮಾಂತ ಉತ್ಪನ್ನ ಶೂನ್ಯವನ್ನ ತಲುಪ್ತದ. ಆ ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ 8ರಷ್ಟು ಹೆಚ್ಚಿಗೆ ಮಾಡಿದಾಗ ಅವಾಗ ಉತ್ಪನ್ನದ ಪ್ರಮಾಣ ಹೆಚ್ಚಳ ಆಗುವುದರ ಬದಲು ಕಡಿಮೆ ಆಗ್ತದೆ. 60 ಇತ್ತು, 56ಕ್ಕೆ ಕಡಿಮೆ ಆಗ್ತದೆ. ಅವಾಗ ನಿನಗೆ ಸಿಗುವಂತಹ ಸೀಮಾಂತ ಉತ್ಪನ್ನ ಋಣಾತ್ಮಕ ಹಂತವನ್ನ ತಲುಪುತ್ತದೆ. ಯಾವ ಹಂತವನ್ನ? ಋಣಾತ್ಮಕ ಹಂತವನ್ನ ತಲುಪ್ತದ. ನೀ ಇನ್ನೂ ಉತ್ಪಾದನಾಂಗದ ಪ್ರಮಾಣವನ್ನ ಬಳಕೆ ಪ್ರಮಾಣ ಹೆಚ್ಚಿಗೆ ಮಾಡಿದಂತಂದ್ರ 9ಕ್ಕೆ ಹೆಚ್ಚಿಗೆ ಮಾಡಿದ್ರ ನಿನಗೆ ಸಿಗುವಂತ ಒಟ್ಟು ಉತ್ಪನ್ನ ಪ್ರಮಾಣ 56ರಿಂದ 45ಕ್ಕೆ ಕಡಿಮೆ ಆಗ್ತದ. ಇಲ್ಲಿ -11 ನಿನಗೆ ಸಿಗುವಂತ ಸೀಮಾಂತ ಉತ್ಪನ್ನ ಆಗಿದೆ. ಓಕೆನಾ? ಇದ್ರ ನಿಮ್ಗೆ ಸಿಂಪಲ್ ಆಗಿ ಏನ್ ಅರ್ಥ ಅಂತಂದ್ರ, ಉತ್ಪಾದನಾಂಗಗಳ ಬಳಕೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಅದರಿಂದ ಸಿಗುವಂತ ಒಟ್ಟು ಉತ್ಪನ್ನ ಪ್ರಮಾಣವು ಪ್ರಾರಂಭದಲ್ಲಿ ಹೆಚ್ಚಳವಾಗಿ ನಂತರ ನಿಧಾನವಾಗಿ ಕೊನೆಗೆ ಸಂಪೂರ್ಣವಾಗಿ ಕಡಿಮೆ ಆಗ್ತದ ಅಥವಾ ಋಣಾತ್ಮಕ ಹಂತವನ್ನ ತಲುಪುತ್ತದೆ ಎಂಬುದು ಈ ನಿಯಮ ನಮಗೆ ಏನ್ ಮಾಡ್ತದ? ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ. ಇದು ಋಣಾತ್ಮಕ ಆಯ್ತು ನೋಡ್ರಿ, ಇದು ಎಷ್ಟನೇ ಹಂತ? ಇದು 3ನೆಯ ಹಂತ. ಇಲ್ಲಿ ಈ ಎಲ್ಲಾ ಉತ್ಪಾದನಾಂಗಗಳ ಬಳಕೆ ಪ್ರಮಾಣ ಬಳಕೊಂಡಾಗ ಸರಾಸರಿ ಉತ್ಪನ್ನ 8ರಷ್ಟದ, ಅವಾಗ 10ರಷ್ಟು, ಆಮೇಲೆ 12, ಆಮೇಲೆ 12, 11, 10, 8.6, 7, 5. ಇಲ್ಲಿ ಸರಾಸರಿ ಉತ್ಪನ್ನವು ಪ್ರಾರಂಭದಲ್ಲಿ ಹೆಚ್ಚಳವಾಗಿ ನಂತರ ಹೆಚ್ಚಳದ ಪ್ರಮಾಣ ಕಡಿಮೆಯಾಗಿ ಕೊನೆಗೆ ಇಳಿಮುಖವಾಗುತ್ತಾ ಹೋಗುತ್ತದೆ. ಯಾವುದು? ಸರಾಸರಿ ಉತ್ಪನ್ನದ ರೇಖೆ. ಓಕೆನಾ? ಇಷ್ಟು ಈ ಬದಲಾಗುವ ಪರಿಮಾಣಗಳ ನಿಯಮದ ಪಟ್ಟಿಯ ವಿವರಣೆ.
ಇನ್ನೂ ಬೇಕಾದ್ರೆ ಇನ್ನೊಮ್ಮೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ ನೋಡ್ರಿ. ನಾ ಇಲ್ಲಿ ಸಿಂಪಲ್ ಮೆಥಡು. ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನಾಂಗಗಳ ಪ್ರಮಾಣವನ್ನ ಬಳಕೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಉತ್ಪನ್ನದ ಪ್ರಮಾಣವು ಪ್ರಾರಂಭದಲ್ಲಿ ಹೆಚ್ಚಳವಾಗುತ್ತದೆ. 8 ಇತ್ತು, 20 ಆಯ್ತು, 30 ಆಯ್ತು, ಹೆಚ್ಚಳವಾಯ್ತು. ಅವಾಗ ಇನ್ನೂ ಬಳಕೆಯ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿದ್ರೆ ಅವಾಗ ಹೆಚ್ಚಾದ ಪ್ರಮಾಣ ಕಡಿಮೆ ಆಗ್ತದೆ. 48, 50, 60 ಕಡಿಮೆ ಆಗ್ತದೆ. ಇನ್ನೂ ನೀ ಹೆಚ್ಚಿಗೆ ಮಾಡಿದಂತಂದ್ರ ಬಳಕೆ ಪ್ರಮಾಣವನ್ನ ಅವಾಗ ಹೆಚ್ಚಳವಾಗೋದ್ರ ಬದಲು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಇಲ್ಲಿ ಸೀಮಾಂತ ಉತ್ಪನ್ನವು ಕೂಡ ಪ್ರಾರಂಭದಲ್ಲಿ ಹೆಚ್ಚಳವಾಗಿ ನಂತರ ಕಡಿಮೆಯಾಗಿ ಕೊನೆಗೆ ಋಣಾತ್ಮಕ ಹಂತವನ್ನ ತಲುಪ್ತದ. ಓಕೆನಾ? ಇದು ಸೀಮಾಂತ ಉತ್ಪನ್ನ. ಅದೇ ತರನಾಗಿ ಸರಾಸರಿ ಉತ್ಪನ್ನವು ಕೂಡ ಪ್ರಾರಂಭದಲ್ಲಿ ಹೆಚ್ಚಳವಾಗಿ ನಂತರ ಇಳಿಮುಖವಾಗಿ ಕೊನೆಗೆ ಮತ್ತೆ ಏನಾಗ್ತದ ಋಣಾತ್ಮಕ ಹಂತವನ್ನ ತಲುಪ್ತದ. ಇದು ಸರಾಸರಿ ಉತ್ಪನ್ನದ ರೇಖೆ. ನಮ್ಮ ಹಳ್ಳಿ ಒಳಗೆ ನಿಮ್ಗೆ ಇನ್ನೂ ಒಂದು ಹೇಳ್ಬೇಕಂತಂದ್ರ ಈ ನಿಯಮ ನಿಮ್ಗೆ ಅಪ್ಲೈ ಮಾಡ್ಬೇಕಂತಂದ್ರ ಯಾವುದೋ ಒಂದು ಭೂಮಿ ತಗೋ. ಭೂಮಿ ಎಂಬುದು ಒಂದು ಉತ್ಪಾದನಾಂಗ. ಆ ಭೂಮಿ ಎಂಬ ಉತ್ಪಾದನಾಂಗವನ್ನ ನಿರಂತರವಾಗಿ ಪ್ರತಿ ವರ್ಷ ನೀನು ಸಾಗುವಳಿ ಮಾಡುತ್ತಾ ಹೋದಂತೆ ನಿನಗೆ ಪ್ರಾರಂಭದಲ್ಲಿ ಅದರಿಂದ ಬರುವಂತ ಉತ್ಪನ್ನ ಹೆಚ್ಚಳವಾಗ್ತದೆ. ಆದ್ರೆ ಕಂಟಿನ್ಯೂಸ್ ಆಗಿ ನೀ ಅದೇ ಭೂಮಿಯನ್ನ ನೀ ಸಾಗುವಳಿ ಮಾಡಕತ್ತೆ ಅಂತಂದ್ರ ಅದರಿಂದ ಬರುವಂತ ಉತ್ಪನ್ನ ಪ್ರಮಾಣ ನಂತರ ದಿನಮಾನಗಳಲ್ಲಿ ಕಡಿಮೆ ಆಗುವಂತ ಒಂದು ಸಾಧ್ಯತೆ ಇರ್ತದ. ಈ ಎಂಬುದನ್ನ ಈ ಬದಲಾಗುವ ಪರಿಮಾಣಗಳ ನಿಯಮದ ಮೂಲಕ ನಾವ್ ಏನ್ ಮಾಡ್ಬೋದು, ಸ್ಪಷ್ಟವಾಗಿ ಅರ್ಥವನ್ನ ಮಾಡ್ಕೊಳ್ಬಹುದು. ಓಕೆನಾ? ಇಷ್ಟು ಈ ಪಟ್ಟಿಯ ಒಂದು ಮಾಹಿತಿ. ಕ್ಲಿಯರ್ ಆತಂತ ತಿಳ್ಕೊತೇನೆ. ಬಗಾನ ನಿಮಗೆ ಕ್ಲಿಯರ್ ಆಗ್ಲಿಕ್ಕಂತಂದ್ರ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಮತ್ತೆ ಈ ಟೇಬಲ್ ಅನ್ನ ಇನ್ನೊಂದು ಉದಾಹರಣೆ ತೆಗೆದುಕೊಂಡು ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಏನ ಇಷ್ಟು ಪಟ್ಟಿಯ ವಿವರಣೆ. ಈ ಪಟ್ಟಿ ಆದ್ಮೇಲೆ ಈ ಪಟ್ಟಿಯ ಸಂಪೂರ್ಣವಾದಂತ ಮಾಹಿತಿ ಇಲ್ಲೈತಿ. ಏನ್ ಮಾಡ್ರಿ ನೀವು ಮಾಹಿತಿಯನ್ನ ಕಲೆ ಹಾಕೋರಿ. ಇಲ್ಲಿ ನೋಡ್ರಿ, ಈ ಮೇಲಿನ ಪಟ್ಟಿಯಲ್ಲಿ ವ್ಯಕ್ತವಾಗುವಂತೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನವು ಮೊದಲು ಅಧಿಕಗೊಂಡು ನಂತರ ಗರಿಷ್ಠ ಮಟ್ಟವನ್ನು ತಲುಪಿ ಅದಾದ ನಂತರ ಇಳಿಮುಖವಾಗಲು ಪ್ರಾರಂಭಿಸುತ್ತದೆ. ಒಟ್ಟು ಉತ್ಪನ್ನವು 7ನೇ ಘಟಕ ಬದಲಾಗುವ ಉತ್ಪಾದನಾಂಗವನ್ನು ಉಪಯೋಗಿಸಿದಾಗ ಗರಿಷ್ಠ ಮಟ್ಟವನ್ನು ತಲುಪಿ ನಂತರ ಇಳಿಮುಖವಾಗಿದೆ ಎಂಬುದನ್ನ ಈ ಪಟ್ಟಿಯು ನಮ್ಗೆ ಏನ್ ಮಾಡ್ತದ, ತಿಳಿಸಿ ಕೊಡ್ತದ. ಏನ್ ಹೇಳ್ತಾರಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 7ನೇ ಘಟಕ ಇಲ್ಲಿ ಒಟ್ಟು ಉತ್ಪನ್ನ ಗರಿಷ್ಠ ಮಟ್ಟವನ್ನ ತಲುಪಿ ನಂತರ ಏನಾಗ್ತದ, ಇಳಿಮುಖವಾಗುತ್ತದೆ ಎಂಬುದು ನಮಗೆ ಈ ಪಟ್ಟಿ ನಮ್ಗೆ ಏನ್ ಮಾಡ್ತದ, ತಿಳಿಸಿ ಕೊಡ್ತದ. ಓಕೆನಾ? ಎಂಬುದು ಈ ಪಟ್ಟಿ ನಮಗೆ ತಿಳಿಸಿ ಕೊಡ್ತದೆ. ನೀವು ಏನ್ ಮಾಡ್ಬೋದು, ನೀವು ಎಕ್ಸಾಮ್ ಒಳಗ ಈ ಏನು ಏನು ಇವಾಗ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ನೋಡ್ರಿ, ಆ ಪಟ್ಟಿ ನಿಮ್ಗ ಎಕ್ಸಾಮ್ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಅವಾಗ ಬದಲಾಗುವ ಉತ್ಪಾದನಾಂಗ 1 ಇದ್ದಾಗ ಒಟ್ಟು ಉತ್ಪನ್ನ 8ರಷ್ಟಿತ್ತು, ನಂತರ 20ರಷ್ಟಾಯ್ತು, 36, 48, 55, 60, 60, 56, 45. ಹೀಗೆ ನೀವು ಅಂಕಿಅಂಶಗಳನ್ನ ಬಳಸಿಕೊಂಡು ಪಟ್ಟಿಯ ಕೆಳಗಡೆ ನೀವು ಏನ್ ಮಾಡ್ಬೇಕು, ವಿವರಣೆಯನ್ನ ಮಾಡ್ಕೋಬೇಕು. ಇಷ್ಟಿದ್ದಾಗ ಇದಿಷ್ಟಿತ್ತು, 12 ಆಯ್ತು, 16 ಆಯ್ತು, 12, 7, 5, 0, -4, -11. ಇದನ್ನು ಕೂಡ ನೀವು ಪಟ್ಟಿ ಕೆಳಗಡೆ ಏನ್ ಮಾಡ್ಬೇಕು, ವಿವರಣೆ ಮಾಡ್ಕೋಬೇಕು. ಇವನು ಕೂಡ ಮಾಡ್ಕೋಬೇಕು. ಇದು 1ನೇ ಹಂತ, ಇದು 2ನೇ ಹಂತ, ಇದು 3ನೇ ಹಂತ ಎಂಬುದನ್ನ ಪಟ್ಟಿಯ ಕೆಳಗೆ ನೀವು ಏನ್ ಮಾಡ್ಬೇಕು, ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ಬೇಕು. ನಾ ಇಲ್ಲಿ ಏನ್ ಮಾಡೀನಿ, ಸಿಂಪಲ್ ಆಗಿ ನಿಮಗೆ ತಿಳಿಸಿಕೊಡುವಂತ ಸ್ವಲ್ಪ ಶಾರ್ಟ್ಕಟ್ ಆಗಿ ಇಲ್ಲಿ ವಿವರಣೆಯನ್ನ ಮಾಡಲಾಗಿದೆ. ನೀವು ಇಷ್ಟ ಮಾಡಕ್ ಹೋಗ್ಬೇಡ್ರಿ, ಇನ್ನೂ ಹೆಚ್ಚಿನ ವಿವರಣೆಯನ್ನ ಪಟ್ಟಿಯ ಕೆಳಗಡೆ ಬರೀಬೇಕು. ಆ ಪಟ್ಟಿ ಆದ್ಮೇಲೆ ಅದನ್ನ ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ನೋಡ್ರಿ, ರೇಖಾಚಿತ್ರದಲ್ಲಿ ಇದು OY ಅಕ್ಷ ಆಗಿದೆ. ಇಲ್ಲಿ ಪ್ರತಿಫಲಗಳನ್ನ ಬಿಂಬಿಸಲಾಗಿದೆ. ಕೆಳಗಡೆ ಬಂಡವಾಳ ಮತ್ತು ಶ್ರಮವನ್ನ ಬಿಂಬಿಸಲಾಗಿದೆ. ಏನು ಬಂಡವಾಳ ಮತ್ತು ಶ್ರಮ, ಬಹಳ ಸಿಂಪಲ್ ಐತಿ, ತಿಳ್ಕೊಬೇಕು. ಇಲ್ಲಿ ಇದು TP ರೇಖೆ. ಯಾವುದು? ಇದು TP ರೇಖೆ. ಇದು AP ರೇಖೆ, ಸರಾಸರಿ ಉತ್ಪನ್ನದ ರೇಖೆ. ಇದು MP ರೇಖೆ. ಓಕೆನಾ? 3 ರೇಖೆ ಅದಾವ. ಕೆಳಗಡೆ ಇದು OX, ಬಂಡವಾಳ ಮತ್ತು ಶ್ರಮವನ್ನು ಬಿಂಬಿಸಲಾಗಿದೆ. ಇಲ್ಲಿ ಪ್ರತಿಫಲಗಳನ್ನ ಬಿಂಬಿಸಲಾಗಿದೆ. ಓಕೆನಾ? ಒಂದೊಂದು ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ನೋಡ್ರಿ, ಒಟ್ಟು ಉತ್ಪನ್ನ ರೇಖೆಯು ಇದು TP, ಇದು ಒಟ್ಟು ಉತ್ಪನ್ನ ರೇಖೆ, ಇದು TP.
ಒಟ್ಟು ಉತ್ಪನ್ನ ರೇಖೆಯು ಪ್ರಾರಂಭದಲ್ಲಿ ಹೆಚ್ಚಳವಾಗಿ ಹೆಚ್ಚಾಗೈತೆ, ಪ್ರಾರಂಭದಲ್ಲಿ ಹೆಚ್ಚಳವಾಗಿ ಇದು ಏರಿಕೆ ಅಂತ. ಕ್ಲಿಯರಾ? ಒಟ್ಟು ಉತ್ಪನ್ನ ರೇಖೆಯು ಪ್ರಾರಂಭದಲ್ಲಿ ಹೆಚ್ಚಳವಾಗಿ ನಂತರ ಇಳಿಮುಖವಾಗಿ, ನಂತರ ಕಡಿಮೆ ಆಗ್ಯದ. ಓಕೆನಾ? ಕಡಿಮೆ ಆಗಿದೆ, ಗರಿಷ್ಠ ಮಟ್ಟವನ್ನು ತಲುಪಿ ನಂತರ ಏನಾಗ್ತದೆ, ಇಳಿಮುಖವಾಗುತ್ತದೆ. ಇನ್ನೂ ನೋಡ್ರಿ, ಒಟ್ಟು ಉತ್ಪನ್ನ ರೇಖೆಯು ಪ್ರಾರಂಭದಲ್ಲಿ ಹೆಚ್ಚಳವಾಗಿ ಇದು ಏರಿಕೆ ಅಂತ, ಒಂದನೇ ಹಂತ ಇದು. ನಂತರ ಇಳಿಮುಖವಾಗಿ, ನಂತರ ಇಳಿಮುಖವಾಗಿ ಇದು ಇಳಿಕೆ ಅಂತ, ಇದು ಎರಡನೇ ಹಂತ. ನಂತರ ಇಳಿಮುಖವಾಗುತ್ತದೆ, ಇದು ಋಣಾತ್ಮಕ ಹಂತ. ಇದು ಟಿಪಿ. ಇದು ಗರಿಷ್ಠ ಹಂತವನ್ನ ತೋರಿಸ್ತದ. ಓಕೆನಾ? ಇದು ಇಳಿಕೆಯ ಹಂತ. ಇದನ್ನ ದಾಟಿ ನಾವು ಕೆಳಗಡೆ ಬಂದ್ರೆ ನಮ್ಗೆ ಏನು ಸಿಗ್ತದ, ಋಣಾತ್ಮಕ ಅಥವಾ ಒಟ್ಟು ಉತ್ಪನ್ನ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ. ಅದೇ ತೆರನಾಗಿ ಇಲ್ಲಿ ನೋಡ್ರಿ, ಸೀಮಾಂತ ಉತ್ಪನ್ನ ರೇಖೆಯು ಪ್ರಾರಂಭದಲ್ಲಿ ಹೆಚ್ಚಳವಾಗಿ ನಂತರ ಏನಾಗ್ತದ, ಕಡಿಮೆ ಆಗ್ತದ. ಓಕೆನಾ? ಎರಡನೇ ಹಂತದೊಳಗೆ ಕಡಿಮೆ ಆಗತಿ, ಒಂದನೇ ಹಂತದೊಳಗೆ ಹೆಚ್ಚಿಗೆ ಆಗ್ತದ. ಮೂರನೇ ಹಂತದೊಳಗ ಸೀಮಾಂತ ಉತ್ಪನ್ನ ರೇಖೆಯು ಋಣಾತ್ಮಕ ಹಂತವನ್ನ ತಲುಪುತ್ತದೆ ಎಂಬುದನ್ನ ಈ ರೇಖಾಚಿತ್ರ ನಮಗೆ ತಿಳಿಸಿ ಕೊಡ್ತದ. ಇನ್ನು ಸರಾಸರಿ ಉತ್ಪನ್ನ ನೋಡ್ರಿ, ಪ್ರಾರಂಭದಲ್ಲಿ ಹೆಚ್ಚಳವಾಗಿ, ಓಕೆನಾ, ಎರಡನೇ ಹಂತದೊಳಗೆ ಕಡಿಮೆಯಾಗಿ ಮೂರನೇ ಹಂತದೊಳಗೆ ಇಳಿಮುಖವಾಗುತ್ತದೆ ಎಂಬುದನ್ನ ಯಾವ ರೇಖೆ ತಿಳಿಸಿಕೊಡ್ತದ, ಇಪಿ ರೇಖೆ ತಿಳಿಸಿ ಕೊಡ್ತದ. ಇಷ್ಟು ಈ ಒಂದು ರೇಖಾಚಿತ್ರದ ವಿವರಣೆ. ಬಹಳ ಈಜಿ ಐತಿ. ಇನ್ನೊಮ್ಮೆ ಬೇಕಾಗಿ ಹೇಳ್ತಾನೆ ನೋಡಿ, ಈಜಿ ತಿಳ್ಕೊಳ್ಳಿ. ಒಟ್ಟು ಉತ್ಪನ್ನ ರೇಖೆಯು ಒಂದನೇ ಹಂತದಲ್ಲಿ ಹೆಚ್ಚಳವಾಗುತ್ತದೆ, ಇದು ಒಂದನೇ ಹಂತ. ಎರಡನೇ ಹಂತದಲ್ಲಿ ಇಳಿಮುಖವಾಗುತ್ತದೆ, ಅದು ಇಳಿಕೆಯ ಹಂತ. ಒಂದು ಹಂತವನ್ನ ತಲುಪಿದ ನಂತರ ಮೂರನೇ ಹಂತದೊಳಗ ಕಡಿಮೆಯಾಗುತ್ತದೆ. ಇಲ್ಲಿ ಕಡಿಮೆ ಆಗೈತೆ ನೋಡಿ, ಇದು ಕಡಿಮೆ ಆಯ್ತು. ಇದು ಋಣಾತ್ಮಕ ಹಂತವನ್ನ ತೋರಿಸ್ತದ. ಇದು ಒಟ್ಟು ಉತ್ಪನ್ನ ರೇಖೆ ಆಯ್ತು. ಇನ್ನ ಸರಾಸರಿ ಸೀಮಾಂತ ಉತ್ಪನ್ನ ರೇಖೆ ಒಂದನೇ ಹಂತದೊಳಗೆ ಹೆಚ್ಚಳವಾಗ್ತದ, ಏನ ಎರಡನೇ ಹಂತದಲ್ಲಿ ಸೀಮಾಂತ ಉತ್ಪನ್ನವು ಕಡಿಮೆ ಆಗ್ತದ. ಎರಡನೇ ಹಂತವನ್ನ ತಲುಪಿದ ನಂತರ ಮೂರನೇ ಹಂತದಲ್ಲಿ ಋಣಾತ್ಮಕವಾಗುತ್ತದೆ. ಯಾವುದು? ಎಂಪಿ ರೇಖೆ. ಇನ್ನು ಸರಾಸರಿ ಉತ್ಪನ್ನ ರೇಖೆ ಒಂದನೇ ಹಂತದಲ್ಲಿ ಹೆಚ್ಚಳವಾಗಿ ಎರಡನೇ ಹಂತದಲ್ಲಿ ಕಡಿಮೆಯಾಗಿ ಮೂರನೇ ಹಂತದಲ್ಲಿ ಇಳಿಮುಖವನ್ನ ಸಾಧಿಸುತ್ತದೆ ಎಂಬುದನ್ನ ಎಪಿ ರೇಖೆ ನಮ್ಗೆ ಏನ್ ಮಾಡ್ತದ, ತಿಳಿಸಿ ಕೊಡ್ತದ. ಇದು ಒಟ್ಟು ಉತ್ಪನ್ನದ ಗರಿಷ್ಠ ಬಿಂದುವಾಗಿದೆ. ಓಕೆನಾ? ಏಳನೇ ಘಟಕವನ್ನ ನಾವು ತಲುಪಿದಾಗ ಒಟ್ಟು ಉತ್ಪನ್ನ ಇಲ್ಲಿ ಗರಿಷ್ಠ ಆಗ್ತದ. ಇದಾದ್ಮೇಲೆ ನಾವೇನೋ ವಸ್ತುವನ್ನು ಉತ್ಪಾದನೆ ಮಾಡಿದ್ರೆ ಸೀಮಾಂತ ಉತ್ಪನ್ನವು ಋಣಾತ್ಮಕವಾಗುತ್ತದೆ, ಸರಾಸರಿ ಉತ್ಪನ್ನ ಕಡಿಮೆ ಆಗ್ತದೆ, ಒಟ್ಟು ಉತ್ಪನ್ನ ಇಳಿಮುಖವಾಗುತ್ತದೆ ಎಂಬುದನ್ನ ಈ ರೇಖಾಚಿತ್ರ ನಮ್ಗೆ ಏನ್ ಮಾಡ್ತದ, ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ. ಓಕೆನಾ? ಇಷ್ಟು ರೇಖಾಚಿತ್ರದ ಮಾಹಿತಿ. ಅದನ್ನೇ ಇಲ್ಲಿ ಇವಾಗ ಐತಿ ನೋಡ್ರಿ. ಈ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಂಡವಾಳ ಮತ್ತು ಶ್ರಮವನ್ನ, OY ಅಕ್ಷದಲ್ಲಿ ಪ್ರತಿಫಲವನ್ನ ತೆಗೆದುಕೊಳ್ಳಲಾಗಿದೆ. ಬಂಡವಾಳ ಮತ್ತು ಶ್ರಮವನ್ನ ಹೆಚ್ಚು ಪ್ರಮಾಣದಲ್ಲಿ ವಿನಿಯೋಗಿಸಿದಂತೆ ಒಟ್ಟು ಉತ್ಪನ್ನ ರೇಖೆಯು ಅಧಿಕವಾಗುತ್ತಾ ಹೋಗಿ ತುತ್ತ ತುದಿಯನ್ನು ಮುಟ್ಟಿ ಹಂತದಲ್ಲಿ ಇಳಿಮುಖವಾಗುತ್ತದೆ. ಏನ ಅದೇ ರೀತಿ ಸೀಮಾಂತ ಉತ್ಪನ್ನವು ಕೂಡ ಪ್ರಾರಂಭದಲ್ಲಿ ಅಧಿಕವಾಗಿ ಮೊದಲ ಹಂತದಲ್ಲಿ ಇಳಿಮುಖವಾಗಲು ಆರಂಭಿಸಿದೆ. ಇಲ್ಲಿ ನೋಡಿ, ಮೊದಲ ಹಂತದಲ್ಲಿ ಏನಾಗೈತದು, ಇದು ಒಂದನೇ ಹಂತದಲ್ಲಿ ಇದೆ. ಇಲ್ಲಿ ನೋಡ್ರಿ, ಸೀಮಾಂತ ಉತ್ಪನ್ನ ರೇಖೆಯು ಮೊದಲನೆಯ ಹಂತದಲ್ಲಿಯೇ ಇಳಿಮುಖವಾಗಲು ಪ್ರಾರಂಭವನ್ನ ಮಾಡಿದೆ. ಇದು ಒಂದನೇ ಹಂತ. ಇಲ್ಲೈತು, ಇದು ಒಂದನೇ ಹಂತ. ಆ ಒಂದನೇ ಹಂತದೊಳಗೆ ಏನಾಗೈತಿ, ಸೀಮಾಂತ ಉತ್ಪನ್ನ ರೇಖೆ ಇಳಿಮುಖವಾಗಲು ಪ್ರಾರಂಭವನ್ನ ಮಾಡಿದೆ. ಮತ್ತೆ ಎರಡನೇ ಹಂತ ಮತ್ತೆ ಇಳಿಮುಖವಾಗ್ತದ. ಮೂರನೇ ಹಂತದಲ್ಲಿ ಋಣಾತ್ಮಕ ಹಂತವನ್ನ ತಲುಪ್ತದ. ಇದು ಸೀಮಾಂತ ಉತ್ಪನ್ನದ ರೇಖೆ. ಅದಾದ್ಮೇಲೆ ಇಲ್ಲಿ ಇನ್ನೂ ಮಾಹಿತಿ ಐತಿ ನೋಡ್ರಿ. ಸರಾಸರಿ ಉತ್ಪನ್ನವು ಸಹ ಮೊದಲು ಅಧಿಕವಾಗುತ್ತಾ ಹೋಗಿ ನಂತರ ಇಳಿಮುಖವಾಗಿದೆ. ಅದು ನಿಮ್ಮನ್ನ ತಿಳಿಸೇನೆ. ಇಲ್ಲಿ ಒಟ್ಟು ಉತ್ಪನ್ನದ ರೇಖೆಯು ಇಳಿಮುಖವಾದಂತೆ ಸೀಮಾಂತ ಉತ್ಪನ್ನ ರೇಖೆಯು OX ಅಕ್ಷವನ್ನ ಸಂಧಿಸಿ M1 ಋಣಾತ್ಮಕವಾಗಿ ಇಳಿದಿದೆ. ಏನೋ ಒಟ್ಟು ಉತ್ಪನ್ನ ರೇಖೆ ಯಾವಾಗ ಇಳಿಮುಖವಾಗತ್ತಲ್ಲ ಅವಾಗ ಸೀಮಾಂತ ಉತ್ಪನ್ನ ರೇಖೆ ಋಣಾತ್ಮಕವಾಗ್ತದ. ಅದ್ ನಾನು ನಿಮಗೆ ತಿಳಿಸೇನೆ. ಇಲ್ಲಿ ನೋಡ್ರಿ, ಒಟ್ಟು ಉತ್ಪನ್ನ ರೇಖೆ ಇಳಿಮುಖವಾತಂತಂದ್ರ ಇದು ಇಳಿಮುಖ.
ಒಟ್ಟು ಉತ್ಪನ್ನ ರೇಖೆ ಇಳಿಮುಖ ಆತಂತಂದ್ರ ಸೀಮಾಂತ ಉತ್ಪನ್ನ ರೇಖೆ ಏನಾಗ್ತದ ಋಣಾತ್ಮಕವಾಗಿ ಆಗ್ತದ. ಓಕೆನಾ, ಈಗ ನಾವು ತಿಳ್ಕೊಂಡೇವೆ ನಾವೀಗ. ಓಕೆನಾ, ಋಣಾತ್ಮಕ ಆಯ್ತು. ಅದಾದ್ಮೇಲೆ ನೋಡ್ರಿ ಋಣಾತ್ಮಕವಾಗ್ತದ. ಹೀಗಾಗಿ ನಾವು ಎರಡನೇ ಹಂತದಲ್ಲಿಯೇ ಉತ್ಪಾದನೆಯನ್ನ ನಿಲ್ಲಿಸುವುದು ಹೆಚ್ಚು ಸಮಂಜಸವಾಗಿದೆ. ಏನಂತಾನವ, ಇಲ್ಲಿ ಏನು ಎರಡನೇ ಹಂತ ಇದೆಯಲ್ಲ, ಇಲ್ಲಿ ಈ ಎರಡನೇ ಹಂತದೊಳಗೆ ನಾವ್ ಏನ್ ಮಾಡ್ಬೇಕು, ಉತ್ಪಾದನೆಯನ್ನ ನಿಲ್ಲಿಸ್ಬೇಕಾಗ್ತದ. ನಾವೇನಾದ್ರೂ ಎರಡನೇ ಒಂದು ಹಂತದಲ್ಲಿ ಉತ್ಪಾದನೆ ನಿಲ್ಲಿಸ್ಲಿಕ್ಕಂತಂದ್ರ ಮೂರನೇ ಹಂತದಲ್ಲಿ ಉತ್ಪಾದನೆ ಆಗ್ತದ, ಕಡಿಮೆ ಆಗುವಂತ ಸಂಭವ ಇರ್ತದ. ಓಕೆನಾ, ಇದು ನಮ್ಗೆ ಬಹಳ ಯೋಗ್ಯವಾದಂತ ಹಂತ. ಇದು ಯಾವುದು, ಎರಡನೆಯ ಹಂತ. ಏಕೆಂದರೆ ಅಲ್ಲಿ ಸರಾಸರಿ ಉತ್ಪನ್ನವು ಸೀಮಾಂತ ಉತ್ಪನ್ನಕ್ಕಿಂತ ಹೆಚ್ಚಾಗಿದೆ. ಏನು, ಎರಡನೆಯ ಒಂದು ಹಂತದಲ್ಲಿ ಸರಾಸರಿ ಉತ್ಪನ್ನವು ಸೀಮಾಂತ ಉತ್ಪನ್ನಕ್ಕಿಂತ ಹೆಚ್ಚಾಗಿದ್ದು ಒಟ್ಟು ಉತ್ಪಾದನೆಯು ಗರಿಷ್ಠ ಮಟ್ಟವನ್ನ ತಲುಪಿದೆ. ಏನಂತ ನಾವಲ್ಲಿ, ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನಕ್ಕಿಂತ ಹೆಚ್ಚಾಗಿದೆ. ಇಲ್ಲಿ ನೋಡ್ರಿ, ಎರಡನೇ ಹಂತದಲ್ಲಿ ಏನಂತ ಇಲ್ಲಿ ನೋಡ್ರಿ, ಇಲ್ಲಿ ಇದು ಸೀಮಾಂತ ಉತ್ಪನ್ನ. ಓಕೆನಾ, ಈ ಸೀಮಾಂತ ಉತ್ಪನ್ನಕ್ಕಿಂತ ಸರಾಸರಿ ಉತ್ಪನ್ನ ಹೆಚ್ಚಿಗೆ ಐತಿ. ಎಷ್ಟನೇ ಹಂತದೊಳಗ, ಎರಡನೆಯ ಒಂದು ಹಂತದಲ್ಲಿ. ಹೀಗಾಗಿ ಉತ್ಪಾದಕನು ಇಲ್ಲಿ ಏನ್ ಮಾಡ್ಬೇಕು, ಉತ್ಪಾದನೆಯನ್ನ ನಿಲ್ಲಿಸ್ಬೇಕು. ಯಾಕೆ ನಿಲ್ಲಿಸ್ಬೇಕಂತಂದ್ರೆ ಈ ಹಂತದಲ್ಲಿ ಒಟ್ಟು ಉತ್ಪನ್ನ ಗರಿಷ್ಠ ಮಟ್ಟವನ್ನ ತಲುಪಿದೆ. ಸರಾಸರಿ ಉತ್ಪನ್ನವು ಸೀಮಾಂತ ಉತ್ಪನ್ನಕ್ಕಿಂತ ಅಧಿಕವಾಗಿದೆ. ಹೀಗಾಗಿ ಅಲ್ಲಿ ಉತ್ಪಾದನೆಯನ್ನ ನಿಲ್ಲಿಸಿದ್ರೆ ಬಹಳ ಯೋಗ್ಯವಂತೆ ನಮ್ಗೆ ಏನಾಗ್ತದ, ಅರ್ಥ ಆಗ್ತದ. ಓಕೆನಾ, ಇಷ್ಟು ಆ ಒಂದು ರೇಖಾಚಿತ್ರದ ಮಾಹಿತಿ. ಓಕೆನಾ, ನೀವು ಈ ಸಿದ್ಧಾಂತ ನಿಮಗೆ ಗೊತ್ತಾಗ್ಬೇಕಂತಂದ್ರ ವಿಡಿಯೋ ಮುಗಿಯೋ ತನಕನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೇಳಿದ್ದೆ ಆದ್ರ ನಿಮ್ಗೆ ಪಟ್ಟಿ ಮತ್ತು ರೇಖಾಚಿತ್ರದ ಮಾಹಿತಿ ನಿಮ್ಗೆ ಏನಾಗ್ತದ, ಲಭ್ಯ ಆಗ್ತದ. ಓಕೆನಾ, ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.